ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿದ್ದೇವೆ. ನಿನ್ನೆಯಿಂದಲೇ ಬಹಳ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಪ್ರಯುಕ್ತ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಕ್ತಾದಿಗಳು ದರ್ಶನವನ್ನು ಪಡೆದುಕೊಂಡಿರ್ತಾರೆ. ಇವತ್ತು ದ್ವಾದಶಿ ಪ್ರಯುಕ್ತ ಇಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ. ಈ ದೇವಸ್ಥಾನ ಬಂದು ಸುಮಾರು ವರ್ಷಗಳ ಇತಿಹಾಸವನ್ನು ಪಡೆದುಕೊಂಡಿರುವಂತಹ ದೇವಸ್ಥಾನ. ಇಲ್ಲಿ ಸುಮಾರು ಪಾಂಡವರ ಕಾಲದಿಂದಲೂ ಈ ದೇವಸ್ಥಾನ ಇದೆ ಎಂಬ ಪ್ರತೀತಿ ಇದೆ. ಈ ಒಂದು ದೇವಸ್ಥಾನದ ಮಹತ್ವ ಮತ್ತು ಪ್ರಾಚೀನತೆಯನ್ನು ಈ ಊರಿನ ಗ್ರಾಮದ ಮುಖಂಡರಾದ ದಿಂಬಾಲ ಅಶೋಕ್ ಸರ್ ಅವರು ಮಾತಾಡ್ತಾರೆ. ಬನ್ನಿ ಕೇಳೋಣ. ಓಂ ನಮೋ ನಾರಾಯಣಾಯ. ಶ್ರೀನಿವಾಸಪುರ ತಾಲೂಕು ಹೋಣೂರು ಹೋಬಳಿಯ ದಿಂಬಾಲ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ವರಪ್ರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಲಯವನ್ನು ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರು ಸೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಬೇರೆ ಸ್ನೇಹಿತರು, ಭಕ್ತಾದಿಗಳೊಂದಿಗೆ ನಾವು ಇದನ್ನು ಸ್ಥಾಪನೆ ಮಾಡಿಕೊಂಡಿದ್ದೇವೆ. ಭಗವಂತನ ಆಶೀರ್ವಾದ ಎಲ್ಲರಿಗೂ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ಇಲ್ಲಿ ಮುಖ್ಯ ಕಾರಣ ಇಲ್ಲೇ ಮಾಡಬೇಕು ಈ ಜಾಗದಲ್ಲಿ ಅಂತ. ಯಾಕಂದ್ರೆ ನಾವು ಬೇರೆ ಕಡೆ ಪ್ರಯತ್ನ ಮಾಡಿದ್ರು ಎಲ್ಲೂ ಬಂದಿಲ್ಲ. ಇಲ್ಲಿ ಮಾಡಬೇಕು ಅಂತ ತಮಿಳುನಾಡಿನ ಬಂದ ಪಂಡಿತರೆಲ್ಲ ಇಲ್ಲಿ ಹೇಳಿ ಇದಕ್ಕೆ ಈ ಸ್ಥಳಕ್ಕೆ ಒಂದು ಪ್ರಾಶಸ್ತ್ಯ ಇದೆ. ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಈ ಜಾಗದಲ್ಲಿ ಹೋಮಗಳು ಯಜ್ಞಗಳು ಮಾಡಿರ್ತಕ್ಕಂಥದ್ದು ಒಂದು ರಹಸ್ಯವಾಗಿ ಭಗವಂತನ ಶಿವನ ಆರಾಧನೆ ಮಾಡೋದಕ್ಕೆ ಜಾಗ ಅಂತ ಒಂದು ಹಿಸ್ಟ್ರಿನೇ ಇರೋದ್ರಿಂದ ಇಲ್ಲೇ ಮಾಡಬೇಕು ಅಂತ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೆ. ಸುಮಾರು ನಮ್ಮ ದೊಡ್ಡವರು ಹಿರಿಯರಿಗಿಂತ ಸುಮಾರು ಜನ ತಲೆಮಾರಿಗಿಂತ ಪ್ರಯತ್ನ ಮಾಡಿದ್ರು. ಏನೋ ಕಾರಣ ಅಂತ ಕೂಡಿ ಬರಲಿಲ್ಲ. ಈಗ ಕೂಡಿ ಬಂದಿದೆ ಅಂದರೆ ಅದು ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ತೇವೆ. ನನ್ನ ಜೊತೆ ಇರ್ತಕ್ಕಂಥ ಸ್ನೇಹಿತರು, ನನಗಿಂತ ಇನ್ನ ಚಿಕ್ಕ ಹುಡುಗರು, ಹಿರಿಯರು ದೊಡ್ಡವರು ಎಲ್ಲರೂ ಸಹಕಾರದೊಂದಿಗೆ ನಾವು ಇವರನ್ನು ಆಲಯವನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಈ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮಗೇನು ಗ್ರಾಮಸ್ಥರು ಎಲ್ರಿಗೂ ಇದರಲ್ಲಿ ಭಾಗಿಯಾಗಬೇಕು. ಎಲ್ರಿಗೂ ಭಗವಂತ ಒಂದೇ, ಎಲ್ಲ ಗ್ರಾಮದವರು ಒಂದು ಭಾಗಿಯಾಗ್ತಾ ಇದ್ದಾರೆ. ನಾವು ಕೋರ್ಕೊಳ್ತಕ್ಕಂಥ ಸುಖ ಶಾಂತಿಯಿಂದ ಗ್ರಾಮ ಇಲ್ಲಿ ನನ್ನ ಉದ್ದೇಶಕ್ಕೆ ನಾವು ಇದು ಮಾಡ್ಕೊಂಡಿದ್ದೇವೆ. ನಿನ್ನೆ ವೈಕುಂಠ ಏಕಾದಶಿ ಇದ್ದು ಇವತ್ತು ತಿರುಕಲ್ಯಾಣೋತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಸಹಕಾರ ಸಹಾಯದಿಂದ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರಿ ಕ್ಷಣ ಕ್ಷಣದ ಸುದ್ದಿಗಾಗಿ KA ಕನ್ನಡ ನ್ಯೂಸ್ 24/7.